ಅಲ್ಲ, ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಮಲ್ನಾಡ್ ಹುಡುಗ ಮಾಡುವ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈಗ ಮಾತಾಡೋದಾದ್ರೆ, ಇವತ್ತು ಏನ್ ಸ್ಕ್ವಾಡ್ ಅನೌನ್ಸ್ ಆಗಿದೆ ಇಂಡಿಯಾ ಮತ್ತೆ ಜಿಂಬಾಬ್ವೆ ಸ್ಕ್ವಾಡ್ಗೆ, ಅದ್ರಲ್ಲಿ ಮೇನ್ ಇಸ್ಬಿಟ್ಟೆ ನಮ್ ಸಂಜು ಕಣ್ರಿ. ಪಾಪ ಸಂಜು ವರ್ಲ್ಡ್ ಕಪ್ ಅಲ್ಲಿ ಒಬ್ನೇ ವೀರ ಶೋಧ ವೀರ ಕನ್ನಡಿಗ. ಏನೇನೋ ಚೇಟ ಗೀಟ ಅಂದ್ಕೊಂಡಿದ್ದವರೆಲ್ಲ ಇವತ್ ಚೇಟೆ ಇಟ್ರು ಗೂಟ. ಸಂಜು ಡ್ರಾಪ್ ಪ್ರಭ್ಮನ್ ಸಿಂಗ್ ಚಾನ್ಸ್ ಕೊಟ್ಟಿದ್ ಓಕೆನೆ, ಒಳ್ಳೇದೇ. ನಮ್ ಹುಡುಗ ಪ್ರಭ್ಮನ್ ಸಿಂಗ್ ಚೆನ್ನಾಗಿ ಆಡಿದಾನೆ ಪ್ರಭಾ. ಬಟ್ ಏನು ಅಂದ್ರೆ ಸಂಜು ಡ್ರಾಪ್ ಮಾಡಿ ಕೊಟ್ಟಿದ್ದಲ್ಲ. ಸಂಜು ಯಾಕೆಂದ್ರೆ ನಮಗೆ ವರ್ಲ್ಡ್ ಕಪ್ ಅಲ್ಲಿ 3 ಇನ್ನಿಂಗ್ಸ್ 80+ ಸ್ಕೋರ್ ಹೊಡಿತಾನೆ ಗುರು. ಕನ್ಸಿಕ್ಯೂಟಿವ್ ಮ್ಯಾಚ್, ಅದು ಎಲ್ಲ ಡುವಲ್ ಡೇ ಮ್ಯಾಚ್ ಅಲ್ಲಿ. ಇವಾಗ ನೋಡ್ರೆ ಅವನೇ ಇಲ್ಲ. ಇನ್ನೆಲ್ಲ ಓಕೆ ಸೆಲೆಕ್ಷನ್ ಬಿಡಿ. ವೈಭವ್ ಸೂರ್ಯವಂಶಿ ಕೊಟ್ರಿ ಓಕೆ, ವೈಭವ್ ಸೂರ್ಯವಂಶಿ ಆತರ ಪ್ಲೇಯರ್ ಅದು ಡಮಲ್ ಡಿಮಿಲ್ ಹೊಡಿಯೋ ಏಟು. ಇನ್ನು ಅಭಿಷೇಕ್ ಶರ್ಮಾ ಓಕೆ, ಮೊನ್ನೆಯಿಂದೆಲ್ಲ ಕನ್ಸಿಸ್ಟೆನ್ಸಿಯಾಗಿ ಆಡ್ಕೊಂಡ್ ಬರ್ಸೇನೆ ಒಪ್ಕೊ. ಬಟ್ ಸಂಜು, ವೈ ಸಂಜು? ಒಂದ್ಸರಿ ಗೌತಮ್ ಗಂಭೀರ್ ಅವ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಗುರು, ಸಂಜು ಅಂತ ಪ್ಲೇಯರ್ ಎಲ್ಲ T20 ಸಂಜು ಆಡಿಸ್ತಿಲ್ಲ ಅಂದ್ರೆ ಇಂಡಿಯಾಗೆ ಲಾಸ್. ಈಗ ಆ ಡಬಕೋರ್ ನನ್ನ ಮಗನೇ ಕೋಚು ಗೌತಮ್ ಗಂಭೀರ್, ಅವನೇ ಆಡಿಸ್ತಿಲ್ಲ. ಅವನಿಂದನೇ ಅರ್ಧ ಟೀಮ್ ಆಡಾಕ್ತಿರೋದು ಅಜಿತ್ ಅಗರ್ಕರ್. ಅಜಿತ್ ಅಗರ್ಕರ್ಗೆ ಬರೀ ಮುಂಬೈಯರೇ ಬೇಕು, ಈ ನನ್ನ ಮಗನ್ ಡೆಲ್ಲಿಯರೇ ಬೇಕು. ಹಾಕೊಂಡು ನಿಂತಾ ಇದಾರೆ ಇಬ್ರು ಸೇರ್ಕೊಂಡು. ಬೌಲಿಂಗ್ ಅಂತ ಬಂದ್ರೆ ಪ್ರಿನ್ಸ್ ಯಾದವ್ ಇದಾರೆ, ಮಯಾಂಕ್ ಯಾದವ್, ಗುರ್ನೂರ್ ಬ್ರಾರ್ ಇದಾರೆ ಅನ್ಸುತ್ತೆ ನನ್ನ ಪ್ರಕಾರ, ಅಶೋಕ್ ಶರ್ಮಾ ಮತ್ತೆ ಯಶ್ ಠಾಕೂರ್. ಬೌಲಿಂಗ್ ಓಕೆ, ಬಟ್ ಎಲ್ಲ ಯುವಕರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಅಶೋಕ್ ಶರ್ಮಾ ಯಾಕೆಂದ್ರೆ ಅಶೋಕ್ ಶರ್ಮಾ ಕೊಡ್ಬೋದು. ಸಯೀದ್ ಮುಸ್ತಾಕರ್ ಈ ರೀಸೆಂಟ್ ಆಗಿ ನಡೆದಿದ್ದಲ್ಲಿ ಜಾಯಿಂಟ್ ಹೈಯೆಸ್ಟ್ ವಿಕೆಟ್ ಟೇಕರ್ ಅವರೇ, ಹಂಗಾಗಿ ಅಶೋಕ್ ಶರ್ಮಾ ಚಾನ್ಸ್ ಸಿಕ್ಕಿದೆ. ಅರ್ಶ್ ದುಬೆ ಇದ್ದಾರೆ. ಮತ್ ನಮ್ ಸುಂದ್ರ ಇಲ್ಲ, ಅಕ್ಷರ್ ಪಟೇಲ್ ಅವ್ರಿಗೆಲ್ಲ ರೆಸ್ಟ್. ಸೀನಿಯರ್ ಬೌಲರ್ಸ್ ಎಲ್ಲ ಆಲ್ಮೋಸ್ಟ್ ರೆಸ್ಟ್ ಮಾಡಿದ್ದಾರೆ, ಬ್ಯಾಟ್ಸ್ಮನ್ ಮಾತ್ರ ಇರೋದು. ಬ್ಯಾಟಿಂಗ್ ಅಂತ ಬಂದ್ರೆ ಸೇಮ್ ಬ್ಯಾಟಿಂಗ್ ಆರ್ಡರ್ ಅಲ್ಲೇ ಹೋಗ್ತಾರೆ. ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, 2 ಡೌನ್ ಶ್ರೇಯಸ್ ಅಯ್ಯರ್, 3 ಡೌನ್ ತಿಲಕ್, 4 ಡೌನ್ ಐ ಥಿಂಕ್ ರಿಂಕು ದುಬೆ. ರಿಂಕು ಆದ್ಮೇಲೆ ದುಬೆ ಬರ್ಬೋದಿಲ್ಲ, ದುಬೆ ಆದ್ಮೇಲೆ ರಿಂಕು ಬರ್ಬೋದು. ಆ ಚಾರ್ಟರ್ ಅಲ್ಲೇ ಹೋಗ್ತಾರೆ. ಮೀನ್ಸ್ ಅಲ್ಲಿ ಏನಾದ್ರೂ ಬೌಲಿಂಗ್ ಆಪ್ಷನ್ ರಿಂಕು ಅವಾಗ ಆ ಟೀಮ್ ಪ್ರಕಾರ ಹೋದ್ರೆ ದುಬೆ 4 overs ಮಾಡ್ಲೇಬೇಕು. ನನ್ನ ಪ್ರಕಾರ ಅಷ್ಟು ದುಬೆ ಚಾನ್ಸ್ ಸಿಗುತ್ತೆ, ಒಬ್ಬ ಸ್ಪಿನ್ನರ್. ಇನ್ ಫಾಸ್ಟ್ ಬೌಲರ್ ನನ್ನ ಪ್ರಕಾರ ಅಶೋಕ್ ಶರ್ಮಾ, ಮಯಾಂಕ್ ಯಾದವ್, ಪ್ರಿನ್ಸ್ ಯಾದವ್ ಈ ಟೀಮಲ್ಲಿ ಹೋಗ್ಬೋದು. ಬಟ್ ಇನ್ನು ಬೇರೆ ಬೌಲರ್ಸ್ ಯಾರಿದ್ರು ಅಂದ್ರೆ ನಿಮಗೆ ಯಶ್ ಠಾಕೂರ್ ಅಂತ ಏನ್ ಹೇಳ್ಕೊಳೋ ಪರ್ಫಾರ್ಮೆನ್ಸ್ ನೀಡಿಲ್ಲ ಗುರು. ಅವ್ನಿಗಿದ್ದು ನಮ್ಮ ವೈಶಾಖ್ ವಿಜಯ್ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡಿದಾನೆ. IPL ಅಲ್ಲಿ ಆಗ್ಲಿ ಡೊಮೆಸ್ಟಿಕ್ ಆಗಲಿ ಚೆನ್ನಾಗಿ ಮಾಡಿದಾನೆ, ಅವನಿಗೆ ಚಾನ್ಸ್ ಕೊಡ್ಬೋದಿತ್ತು. ಇಲ್ಲ ಅಂದ್ರೆ ಇನ್ನೇನು ಇವ್ರಿಗೆಲ್ಲ ಮರ್ತ್ ಬಿಟ್ರು ಅನ್ಸುತ್ತೆ. ಭುವಿ ಶಮಿ ಅವನ್ನೆಲ್ಲ ಮರ್ತಾ ಇದ್ಬಿಡಿ, ಅವ್ರೇನಿಲ್ಲ ಲೀಸ್ಟ್ ಅಲ್ಲೇ ಇಲ್ಲ ಇವರು, ತಗೊಂಡ ಸೆಲೆಕ್ಟ್ ಮಾಡಲ್ಲ. ಹಂಗಾಗಿ ಅವ್ರನ್ನ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಕೃಣಾಲ್ ಪಾಂಡ್ಯಗೆ ಚಾನ್ಸ್ ಕೊಡ್ಬೋದಿತ್ತು ಬಿಡಿ. ಕೃಣಾಲ್ ಪಾಂಡ್ಯ ಎಂತ ಬೌಲರ್, ಈ ನನ್ನ ಡಬಕೋ ನನ್ನ ಮಕ್ಳಿಗೆ ಅರ್ಥ ಆಗಲ್ಲ. ಕೃಣಾಲ್ ಪಾಂಡ್ಯ ಇದ್ದಿದ್ರೆ ಆ ಸ್ಟ್ರಕ್ಚರೇ ಚೇಂಜ್ ಆಗ್ತಿತ್ತು ಟೀಮಿಂದು. 4 overs ಬೌಲಿಂಗು, ಬ್ಯಾಟಿಂಗು, ಅಗ್ರೆಷನ್. ಇವಾಗ ಎಲ್ಲೂ ಇಲ್ಲ. ಅಂಟಿಲ್ ಹಾರ್ದಿಕ್ ಪಾಂಡ್ಯ ಬರೋ ತನಕ ಟೀಮಿಗೆ, ಯಾರು ಬುಮ್ರಾ ಇಬ್ರು ಟೀಮಿಗೆ ಬರೋ ತನಕ ಇಂಡಿಯನ್ ಟೀಮ್ ಹಿಂಗೆ ಇಂಬ್ಯಾಲೆನ್ಸ್ ಆಗೇ ಇರುತ್ತೆ. ಬ್ಯಾಲೆನ್ಸ್ ಆಗಿರೋಕೆ ಚಾನ್ಸ್ ಇಲ್ಲ, ಯಾಕೆಂದ್ರೆ ಅವ್ರಿಬ್ರೇ ಮೇನ್ ಅಲ್ಲಿ. ಅವ್ರಿಬ್ರು ಇದ್ರೆ ಟೀಮಿಗೆ ಸ್ಟ್ರೆಂತೆ ಬೇರೆ. ಹಂಗಾಗಿ ಅವ್ರಿಬ್ರು ಬರ್ಬೇಕು. ಓಕೆ, ಈ ಸ್ಕ್ವಾಡ್ ಓಕೆ. ಜಿಂಬಾಬ್ವೆ ವಿರುದ್ಧ ಏನು ಅಂತ ಏನಿಲ್ಲ, ಬಟ್ ಜಿಂಬಾಬ್ವೆನು ಸ್ಟ್ರಾಂಗ್ ಇದೆ ಇವರು. ಬೌಲಿಂಗ್ ಬಗ್ಗೆ ಮಾತಾಡಂಗಿಲ್ಲ ನಿಮಗೆ, ಯಾಕೆಂದ್ರೆ ಅದು ಅಲ್ಲಿ ಇರೋದ್ರಿಂದ ಕಷ್ಟ ಇದೆ. ಯಾಕೆಂದ್ರೆ ಅವ್ರ ಬೌಲರ್ಸ್ ನೀವು ನೋಡಿರ್ತೀರ, ನಮ್ಮ ಬ್ಲೆಸಿಂಗ್ ಮುಸ್ರುಬಾನಿ, ಈವೆನ್ಸ್, ಮತ್ತೆ ಅವ್ನು ಯಾರು ನಗರ್ವನ್ ಯಾರು, ಒಳ್ಳೆ ಹೈಟ್, ಎಲ್ಲ 6 ಅಡಿ ಹೈಟು. ಕಷ್ಟ ಇರುತ್ತೆ ಇಂಡಿಯಾಗೆ, ಅಷ್ಟು ಸುಲಭ ಇರಲ್ಲ ಗೆಲ್ಲಕ್ಕೆ. ಅವರು ಫೈಟ್ ಕೊಡ್ತಾರೆ. ಇದು ಮುಗಿಸ್ತಾ ಇನ್ನು ನಾಳೆ ಮ್ಯಾಚಿಗೆ ಬರೋದಾದ್ರೆ ಇಂಡಿಯಾ ಮತ್ತೆ ಇಂಗ್ಲೆಂಡ್ T20, ಥರ್ಡ್ T20. ಇಂಗ್ಲೆಂಡ್ ಅನ್ಚೇಂಜ್ ಹೋಗಿದ್ದಾರೆ. ಅವ್ರು ಆಲ್ರೆಡಿ ಸ್ಕ್ವಾಡ್ ಅನೌನ್ಸ್ ಮಾಡಾಗಿದೆ. ಅದೇ ಜಾಶ್ ಟಂಗು, ಅದೇ ಆರ್ಚರು, ಆದಿಲ್ ರಶೀದ್, ಲಿಯಮ್ ಡಾನ್ಸನ್, ವಿಲ್ ಜಾಕ್ಸ್, ಸ್ಯಾಮ್ ಕರನ್ ಬೌಲಿಂಗು, ಬ್ರೂಕು, ಮತ್ತು ನಮ್ಮ ಪಿಲ್ ಸಾಟು, ಬಟ್ಲರ್ ಓಪನಿಂಗು, ಬೆತಲ್ಲು, ಬ್ಯಾಂಟನ್ ಸೇಮ್ ಟೀಮ್, ಅವ್ರದ್ದೇನು ಚೇಂಜ್ ಇಲ್ಲ. ಇಂಡಿಯಾ ಫೋರ್ಸ್ ಚೇಂಜ್ ಮಾಡಲೇಬೇಕು. ಅದು ಬಿಶ್ನೆ ಡ್ರಾಪ್ ಆಗ್ತಾರೆ. ಬಿಶ್ನೆ ಜಾಗಕ್ಕೆ ಇದರ್ ಪ್ರಸಿದ್ಧ ಕೃಷ್ಣ, ಪ್ರಿನ್ಸ್ ಯಾದವ್ ಇಬ್ಬರಲ್ಲಿ ಒಬ್ರು ಬರ್ತಾರೆ. ನನ್ನ ಪ್ರಕಾರ ಬೆಟರ್ ಯಾರು ಅಂದ್ರೆ ಪ್ರಿನ್ಸ್ ಯಾದವ್ ಬೆಟರ್ ಗುರು. ನಮ್ ಪ್ರಸಿದ್ಧ ಕೃಷ್ಣ ನಮ್ ಕರ್ನಾಟಕ ಬೌಲರ್ ಅಂತ ಹೇಳ್ಬೋದು ಬಿಟ್ರೆ, ಪ್ರಸಿದ್ಧ ಕೃಷ್ಣಗೆ ತುಂಬ್ತಾರೆ ಹಾಕೊಂಡು. ಬೇಡ, ಪ್ರಿನ್ಸ್ ಯಾದವ್ ಕ್ವಾಲಿಟಿ ಇದೆ, ನೋಡಿದೀವಿ. ಲೈನ್ ಅಂಡ್ ಲೆಂತ್ ಅಲ್ಲಿ ಬಾಲ್ ಇಡ್ತಾರೆ, ಮೂವ್ ಮಾಡ್ತಾರೆ, ಪೇಸು ಇದೆ, ಒಳ್ಳೆ 140+ ಕ್ಲಿಕ್ ಮಾಡ್ತಾರೆ. ಹಂಗಾಗಿ ಪ್ರಿನ್ಸ್ ಯಾದವ್ ಜೊತೆ ಹೋಗಿ ಬಿಶ್ನೆನ ಡ್ರಾಪ್ ಮಾಡಿ. ಇನ್ನೊಂದು ಅಕ್ಷರ್ ಪಟೇಲ್ ಇದ್ದಾರೆ. ಅಕ್ಷರ್ ಪಟೇಲ್ ನೋ ವರೀಸ್, ಇನ್ ಸೇಮ್ ಟೀಮ್ ಹೋಗ್ತಾರೆ. ಬಟ್ ಏನು ಅಂದ್ರೆ ತಿಲಕ್ ಅವ್ರ ಮಚ್ಚೂರು ಹೊಡೆದಾಡ್ಬೇಕು. ಸ್ವಲ್ಪ ಇನ್ನೊಂಚೂರು ರೇಟಿಂಗ್ ಬೇಕು. ಮೊನ್ನೆ ಸ್ವಲ್ಪ ಆಡಿದ್ರು ಓಕೆ, ಒಪ್ಕೊಂತೀವಿ. ಬಟ್ ಮಿಡ್ಲ್ ಆರ್ಡರ್ ಅಲ್ಲಿ ಮೊನ್ನೆ ಇಶಾನ್ ಕಿಶನ್ ತುಂಬಾ ಸ್ಲೋ ಇನ್ನಿಂಗ್ಸ್ ಆಡಿದ್ರು. ಕನ್ಸಿಸ್ಟೆನ್ಸಿ ಇಲ್ಲ ಇಂಡಿಯಾಗೆ ಹೇಳ್ಬೇಕು. ಯಾಕೆಂದ್ರೆ ನಿಮ್ಗೆ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಹೊಡಿತಿದ್ರೆ ಚಂದ. ಅಕಸ್ಮಾತ್ ಹೋದ್ರೆ ಇಬ್ರು ಟಕ್ ಅಂತ ಹೋಗ್ತಾರೆ, 2 over ವಿಕೆಟ್ ಡಮ್ ಅಂತ ಹೋದ್ರು ಹೋಯ್ತು. ಆಮೇಲೆ ಪ್ರೆಷರ್ ಬಿದ್ದ್ಬಿಡ್ತಾರೆ. ಇಶಾನ್ ಕಿಶನ್ ಆಗ್ಲಿ, ಶ್ರೇಯಸ್ ಅಯ್ಯರ್ ಆಗ್ಲಿ, ಆ ಕ್ಯಾರಿ ಫಾರ್ವರ್ಡ್ ಮಾಡಕ್ ಕಷ್ಟ ಆಗುತ್ತೆ. ಇಂಡಿಯಾಗೆ ಮೇನ್ ಪಿಲ್ಲರ್ ದೂಬೆ. ದೂಬೆ IPL ಆಡಿಲ್ಲ, ಅದಾಡಿಲ್ಲ, ಏನೇ ಹೇಳ್ಬೋದು. ಇಂಡಿಯನ್ ಟೀಮ್ ಅಂತ ಬಂದ್ರೆ ಹಾರ್ಟ್ ಅಂಡ್ ಸೋಲ್ ಕೊಟ್ಟು ಆಡೋದೇ ದೂಬೆ.
ಆಲ್ರೌಂಡ್ ಕೆಪಾಸಿಟಿ ಇದೆ. ದುಬೆಗೆ ಬೇಕಾ ನೀವು ಒಂದ್ 2 ಓವರ್ ಅಲ್ಲಿ ಪುಷ್ ಮಾಡಿ, ಯಾಕೆಂದ್ರೆ ಇಂಗ್ಲೆಂಡ್ ಸೈಡ್ ಬೌಂಡ್ರೀಸ್ ಆಗಲಿ ಇಲ್ಲ ಸ್ಟ್ರೈಟ್ ಬೌಂಡ್ರೀಸ್ ಅಲ್ಲಿ ಹೆವಿ ದೊಡ್ಡದು 80+ ಮೀಟರ್ಸ್ ಇರುತ್ತೆ. ಪಿಕ್ ಮಾಡಿ ಹೊಡಿಬೇಕು, ಯಾಕಂದ್ರೆ ದೂಬೆ ನಿಮಗೆ ಪೇಸ್ ಆಗಿ ಕೊಡಲ್ಲ. 100 110 ಅಲ್ಲಿ ಇರುತ್ತೆ, 120 ದಾಟಲ್ಲ ಅದು ಒಂದೊಂದ್ಸರಿ. ಹಂಗಾಗಿ ದೂಬೆಗೆ ಅಷ್ಟು ಸುಲಭ ಅಲ್ಲ ಪಿಕ್ ಮಾಡಿ ಹೊಡಿಯೋದು. ಹಂಗಾಗಿ ದೂಬೆಗೆ ಒಂದ್ 2 ಓವರ್ ಬೇಕಾದ್ರೆ ಮಧ್ಯ ಪುಷ್ ಮಾಡಿ, ಯಾರು ಒಬ್ರು ಬೋಲರ್ ಎಕ್ಸ್ಪೆನ್ಸಿವ್ ಅನ್ಸಿದ್ರೆ. ಇನ್ನು ಹರ್ಷಿತ್ ರಾಣನೆಲ್ಲ ಮುಂಚೆನೆ ಕಳ್ಸ 5 ಡೌನ್ ಗೀಡೋನ್ ಎಲ್ಲ ಬೇಡ, ಅವ್ನು ಬರ್ದ ಜಾಗಕ್ಕೆ ಬರ್ಲಿ, ಎಲ್ಲ ಒಂದ್ ಮ್ಯಾಚ್ ಎಲ್ಲ 2 3 ಸಿಕ್ಸ್ ಹೊಡೆದ ಅಂತ ಫುಲ್ ಐಪ್ ಕೊಡೋದಲ್ಲ. ಆ ತರ ಸಿಕ್ಸ್ ಮೊಹಮ್ಮದ್ ಶಮಿ ಎಲ್ಲ ಎಷ್ಟೋ ಹೊಡೆದಿದ್ದಾನೆ. ಇವನ್ ಗಂಭೀರ್, ಅವ್ನು ಹರ್ಷಿತ್ ರಾಣನ ಜಾಕಾಲಿಸ್ ಅಂದ್ಕೊಂಡಿದ್ದಾನೆ. ಅವ್ನ್ ಜಾಕಾಲಿಸ್ ಅಲ್ಲ, ಇಲ್ಲಿ ಜಾಕಿ ನನ್ ಮಗ ಅವನು. ಅವೆಲ್ಲ ಬೇಡ. ಓಕೆ, ಇನ್ನೇನು ಅಂದ್ರೆ ಸ್ವಲ್ಪ ಬಿಗ್ ಹಿಟ್ಟಿಂಗ್ ಬೇಕು. ಇಲ್ಲಿ ತಿಲಕ್ ವರ್ಮ ಏನಾದ್ರು ಫೇಲ್ಯೂರ್ ಆದ್ರೆ, ತಿಲಕ್ ವರ್ಮ ಫೇಲ್ಯೂರ್ ಆಗ್ಲಿ ಅಥವಾ ಶ್ರೇಯಸ್ ಅಯ್ಯರ್ ಫೇಲ್ಯೂರ್ ಆಗ್ಲಿ, ಕ್ಯಾಪ್ಟನ್ಸಿ ಫೇಲ್ಯೂರ್ ಆದ್ರೆ ರಜತ್ ಪಟಿದಾರ್ ಕಂಟೆನ್ಷನ್ ಬರೋದ್ ಗ್ಯಾರಂಟಿ. ರಜತ್ ಪಟಿದಾರ್ ಬಂದೇ ಬರ್ತಾರೆ ಕಂಟೆನ್ಷನ್, ಯಾಕೆಂದ್ರೆ ಆ ಬಿಗ್ ಹಿಟ್ಟಿಂಗ್ ಕೆಪಾಸಿಟಿ ಇದೆ. ಕ್ವಾಲಿಟಿ ಫ್ರಾಂಚೈಸಿ ಸ್ಟಾರ್ ಪ್ಲೇಯರ್ಸ್ ಇರೋ ಫ್ರಾಂಚೈಸಿನ ಚಾಂಪಿಯನ್ ಮಾಡಿರೋದು ರಜತ್ ಪಟಿದಾರ್. ಯಾವ್ದೋ ಲೋಕಲ್ ಟೀಮ್ ಅಲ್ಲಿ ಅಲ್ಲಿರೋದೆಲ್ಲ ಸ್ಟಾರ್ ಪ್ಲೇಯರ್ಸ್. ಮೀನ್ಸ್ ನಿಮ್ಗಿಂತ ಒಂದು ಕಿರಿಯ ವಯಸ್ಸು ಅಥವಾ ಅಂತ ಇಲ್ಲ ಅಂದ್ರೆ ಪ್ಲೇಯರ್ಸ್ ನ ಒಂದು ಗ್ರೂಪ್ ಮಾಡಿ ಆ ಫಾರ್ಮಾಟ್ ಇದು ಮಾಡೋದು ಓಕೆ. ನಿಮ್ಗಿಂತ ಟಾಪ್ ಪ್ಲೇಯರ್ಸ್ ಜೊತೆ ಇದ್ದು ಅವ್ರನ್ನ ಕ್ಯಾಪ್ಟನ್ಸಿ ತಗೊಂಡ್ ಮಾಡೋದ್ ಕಷ್ಟ ಆಯ್ತು. ಅದನ್ನ ಮಾಡಿರೋದು ರಜತ್ ಪಟಿದಾರ್. ಶ್ರೇಯಸ್ ಅಯ್ಯರ್ ಕೊಡ್ಸಿ ರಜತ್ ಪಟಿದಾರ್ ಕ್ಯಾಪ್ಟನ್ಸಿನೇ ಚೆನ್ನಾಗಿದೆ. ಅದ್ರ ಬಗ್ಗೆ ಹೇಳಂಗಿಲ್ಲ, ಏನ್ ಮಾಡಕ್ಕಾಗಲ್ಲ. ಜಸ್ಟ್ ಇಲ್ಲಿ ಜಾಸ್ತಿ ನೋಡೋದು ಸ್ವಲ್ಪ ಸ್ಮಾರ್ಟ್ನೆಸ್ ಮತ್ತೆ ಗೊತ್ತು, ಇವೆಲ್ಲ ನೋಡಿ ಸ್ವಲ್ಪ ಮುಂಬೈ ಲಾಬಿ ಬೇಕೇ ಬರುತ್ತೆ. ಪಾಪ ರಜತ್ ಪಟಿದಾರ್ ಮಧ್ಯಪ್ರದೇಶ ಅಂತ ಹೇಳ್ಕೊಳೋ ಕ್ರಿಕೆಟರ್ಸ್ ಇಲ್ಲ ಮಧ್ಯಪ್ರದೇಶ. ಮುಂಬೈ ಲಾಬಿ, ಮುಂಬೈ ಲಾಬಿಂದ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಸಿಕ್ಕಿರೋದು, ಅದು ಗ್ಯಾರಂಟಿ ಗೊತ್ತು, ಎಲ್ಲರಿಗೂ ಗೊತ್ತು. ಏನ್ ಅಂತ ಹೇಳ್ಕೊಳೋ ಪರ್ಫಾರ್ಮೆನ್ಸ್ IPL ಎಲ್ಲಿ ಮಾಡಿದಾನೆ ಕೂಡ ಆಯ್ತು. ಅವಾಗಿಂದ ಮಾಡಿದಾನೆ ಒಪ್ಕೊಂತೀವಿ. ಫೈನಲ್ ತಗೊಂಡೋಗಿದ್ದ ಡೆಲ್ಲಿನ ಕೋಲ್ಕತ್ತಾನ ಎಲ್ಲ ಒಪ್ಕೊಂತೀವಿ. ಬಟ್ ಈಗಲೇ ತೊಳಿ ಪಂಜಾಬ್ ಕಂಟಿನ್ಯೂಸ್ 6 ಲಾಸ್ ಆದ್ರು, ಒಂದ್ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ ಅಷ್ಟೇ. ಕ್ಯಾಪ್ಟನ್ಸಿ ಮ್ಯಾಟ್ರ್ ಆಗುತ್ತೆ. ಬಟ್ ಓಕೆ, ನಾಳೆ ಇಂಡಿಯಾ ಗೆಲ್ಬೇಕು ಅಂದ್ರೆ ಬೌಲಿಂಗ್ ಚೆನ್ನಾಗಿ ಮಾಡ್ಲೇಬೇಕಿಲ್ಲ ಅಂದ್ರೆ ಕೊಡ್ತಾರೆ ಇಂಗ್ಲೆಂಡ್. ಯಾಕೆಂದ್ರೆ ಟಾಪ್ ಹೆವಿ ಬೆತ್ತಲ್ ಬೇರೆ ಫಾರ್ಮ್ ಅಲ್ಲಿ ಇರೋದು. ಬ್ರೂಕು ಯಪ್ಪ ಪಾಪ, ಬ್ರೂಕ್ ಏನಾದ್ರು ಒಂದ್ 20 30 ಬಾಲ್ ಆಡ್ಬಿಟ್ರೆ ತಿಂದಾಕ್ಬಿಡ್ತಾನೆ. ಅಲ್ಲೇ 60 70 ರನ್ ಹೊಡೆಯೋ ತಾಕತ್ತಿದೆ, ಚಾನ್ಸಸ್ ಇದೆ. ಬಟ್ ನನ್ನ ಪ್ರಕಾರ ಇಂಗ್ಲೆಂಡ್ ಹಾಕೊಂತಾರೆ, ಗುಂತಾರೆ ಅವ್ರನ್ನ. ಮತ್ತೆ ಮೂರನೇ T20 ನಾಳೆ ಗುಂತಾರೆ, ಪಕ್ಕ ಗುಂತಾರೆ. ಯಾಕೆಂದ್ರೆ ನಮ್ಮ ಬೌಲಿಂಗು ಅಷ್ಟೇ ಚೆನ್ನಾಗಿದೆ, ಬ್ಯಾಟಿಂಗು ಅಂತ ಏನ್ ಹೇಳ್ಕೊನೋ ಬ್ಯಾಟಿಂಗ್ ಇಲ್ಲ. ಅಲ್ಲಿ ಯಾರು ಒಬ್ಬ ನಿಂತು ನಿಮ್ನ ಕ್ಯಾರಿ ಫಾರ್ವರ್ಡ್ ಮಾಡೋ ಪ್ಲೇಯರ್ ಇಲ್ಲ. ಸಂಜು ನೀವು ಆಡಿಸ್ಬೇಕು. ಯಾರು ಸಂಜು ಇದ್ರೆ ಒಂದು ಕ್ವಾಲಿಟಿ ಇದ್ದಂಗೆ ಇರ್ತಿತ್ತು. ಬಟ್ ಓಕೆ, ನೋಡೋದು ಗುಂತಾರೆ, ಪಕ್ಕ ಗುಂತಾರೆ. ಬೇಕಾದ್ರೆ ನೋಡಿ ನಾಳೆ. ಬೈ ಫ್ರೆಂಡ್ಸ್.